ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕೇಶವರಾಜ್, ಶ್ರೀ ವೇದಮಯ ಆಯುರ್ವೇದ ಆಸ್ಪತ್ರೆ, ಮಂಗಳೂರು ಪದುವ ಹೈಸ್ಕೂಲ್ ರೋಡಿಂದ ಮಾತಾಡ್ತಾ ಇದ್ದೇನೆ. ಬಿಸಿಲಿನ ಸಮಯದಲ್ಲಿ ಅತಿ ಹೆಚ್ಚು ತೊಂದರೆಗಳು ಒಳಗಾಗುವಂಥವರು ವೃದ್ಧರು ಅಥವಾ ಏಜ್ ಆದವರು ಅಥವಾ ಮಕ್ಕಳು. ನಾವು ಆಯುರ್ವೇದದಲ್ಲಿ ಕೋಮಾರ ಅಂತ ಹೇಳ್ತೇವೆ. ಚಿಕ್ಕ ಮಕ್ಕಳಿಂದ ಅಥವಾ 60 ವರ್ಷ ಕಳೆದವರಿಗೆ ಇವರಿಗೆ ಈ ತೊಂದರೆಗಳು ಬಹಳ ಜಾಸ್ತಿ ಕಾಣಿಸಿಕೊಳ್ತದೆ. ಮಕ್ಕಳನ್ನು ಹೊರಗಡೆಗೆ ಬಿಸಿಲಿಗೆ ಓಡಾಡುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಅವರಿಗೆ ನೀರಿನ ಸೇವನೆ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಒಂದು ವೇಳೆ ಮಕ್ಕಳಲ್ಲಿ ಮೈಯಲ್ಲಿ ಇಡೀ ಕೆಂಪಾಗುವಂಥದ್ದು ಕಂಡುಕೊಂಡ್ರೆ ಅಥವಾ ಅವರ ಮೂತ್ರದ ಕಲರ್ ಅಥವಾ ಅದರ ಬಣ್ಣ ಚೇಂಜ್ ಆಗಿದೆ ಅಂತ ಗೊತ್ತಾದರೆ ಅವರಿಗೆ ಚೆನ್ನಾಗಿ ನೀರಿನ ಸೇವನೆ ಮಾಡುವಂಥದ್ದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಎಳನೀರಿನ ಸೇವನೆ ಬಹಳ ಉತ್ತಮ. ಅಥವಾ ಮಜ್ಜಿಗೆ ಆಗಿರ್ಬೋದು, ಇತ್ಯಾದಿ ನೀರಿನ ಅಂಶ ಇರುವಂತಹ ಹಣ್ಣುಗಳಾಗಿರ್ಬೋದು, ಉದಾಹರಣೆಗೆ ಮೂಸಂಬಿ ಆಗಿರ್ಬೋದು, ಬಪ್ಪಂಗಾಯಿ ಆಗಿರ್ಬೋದು, ಅಥವಾ ನಮ್ಮ ವಾಟರ್ ಮೆಲನ್ ಅಂತ ಹೇಳ್ತೇವೆ, ಕಲ್ಲಂಗಡಿ ಅಂತ ಹೇಳ್ತೇವೆ, ಅದರ ಸೇವನೆ ಮಾಡುವಂಥದ್ದಾಗಿರ್ಬೋದು, ಬಹಳ ಉತ್ತಮವಾಗಿರ್ತದೆ. ವೃದ್ಧರಿಗೆ ಕೂಡ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ನೀರಿನ ಸೇವನೆ ಮಾಡಿಕೊಳ್ಳಿ. ನೀರಿನ ಅಂಶ ಇರುವಂತಹ ಎಲ್ಲ ಜ್ಯೂಸ್ಗಳನ್ನು ಕೂಡ ಅವರಿಗೆ ಮಾಡಿಕೊಡುವಂಥದ್ದು ಬಹಳ ಉತ್ತಮ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶ್ರೀ ವೇದಮಯ ಆಯುರ್ವೇದ ಆಸ್ಪತ್ರೆಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.